ಸಂವಿಧಾನಕ್ಕೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಎಂದು ಭಾರತಕ್ಕೆ ಅಪಮಾನ ಮಾಡಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಸಭಾ ಚುನಾವಣೆ, ರಾಜ್ಯಸಭಾ ಎಂಪಿ ಚುನಾವಣೆಯಲ್ಲಿ ಗೆದ್ದ ತಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಕಾಂಗ್ರೆಸ್ಸಿನ ರಾಜ್ಯಸಭಾ ಚುನಾವಣೆ ಗೆದ್ದ ತಕ್ಷಣವೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ, ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಬಂಧಿಸಿ 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 ದೇಶದ್ರೋಹಿಗಳು ಬಂಧಿಸಿ. ಫಸ್ಟ್ಗೆ ದೇಶ ಕೊಟ್ಟ ತಕ್ಷಣ ಹೋಗ್ತಿಲ್ಲ, ಅಲ್ಲ ಒಂದ್ ನಿಮಿಷ ಫಸ್ಟ್ ದೇಶದ್ರೋಹಿ ಘೋಷಣೆಗೆ ಹೋಗಿರ್ದವ್ರು ಬಂಧಿಸಿ, ಆಮೇಲೆ ಬಂಧಿಸಿ. ನಿಮ್ ಸರ್ಕಾರ ಹೀಗೆ ಇರೋದು, ದೇಶದ ಪರವಾಗಿರೋರು ನೀವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ, ದೇಶ ವಿರೋಧಿ ಘೋಷಣೆಗೆ ಹೋಗಿದವರು ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿ ನೀವು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಸಭಾ ಚುನಾವಣೆ ಗೆದ್ದ ತಕ್ಷಣವೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ರಾಜ್ಯಸಭಾ ಎಂಪಿ ಚುನಾವಣೆ ಗೆದ್ದ ತಕ್ಷಣವೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಭಾರತಕ್ಕೆ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಭಾರತಕ್ಕೆ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ದೇಶದ್ರೋಹಿಗಳನ್ನ ಬಂಧಿಸಿ 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 ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶದ್ರೋಹಿ ಕಾಂಗ್ರೆಸ್ ನಾಯಕರುಗಳಿಗೆ, ದೇಶದ್ರೋಹಿ ಕಾಂಗ್ರೆಸ್ ನಾಯಕರುಗಳಿಗೆ ಬಂಧಿಸಿ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ದೇಶದ್ರೋಹಿಗಳಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರ್ತಕ್ಕಂಥ ದೇಶದ್ರೋಹಿಗಳಿಗೆ, ರಾಜ್ಯಸಭಾ ಎಂಪಿ ಗೆದ್ದ ತಕ್ಷಣಕ್ಕೆ ಕಾಂಗ್ರೆಸ್ನವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಕೂಗಿದ ದೇಶದ್ರೋಹಿಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಬಂಧಿಸಿ 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 ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ भारत माता की जय, भारत माता की जय।
ಪಾಕ್ ಪರ ಘೋಷಣೆ ಕೂಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳಿಗೆ ಪಾಕಿಸ್ತಾನ್ ಪರ ಘೋಷಣೆ ಕೂಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳಿಗೆ ಪಾಕಿಸ್ತಾನ್ ಪರ ಘೋಷಣೆ ಕೂಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳಿಗೆ ಬಂಧಿಸಿ ಬಂಧಿಸಿ ದೇಶದ್ರೋಹಿಗಳನ್ನ ಬಂಧಿಸಿ 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 ದೇಶದ್ರೋಹಿಗಳನ್ನ ಬಂಧಿಸಿ ಡಿಕೆ ಶಿವಕುಮಾರ್ ಬ್ರದರ್ಸ್ ಬಂಧಿಸಿ 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 ಬಂಧಿಸಿ ಡಿಕೆ ಶಿವಕುಮಾರ್ ಬ್ರದರ್ಸ್ ಧಿಕ್ಕಾರ 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 ಭಾರತ್ ಮಾತಾ ಕಿ ದೇಶದ್ರೋಹಿ ಕಾಂಗ್ರೆಸ್ಗೆ ದೇಶದ್ರೋಹಿ ಕಾಂಗ್ರೆಸ್ಗೆ ಚಿನ್ನ ಮಾನಸಿಕತೆಯ ಕಾಂಗ್ರೆಸ್ಗೆ ಚಿನ್ನ ಮಾನಸಿಕತೆಯ ಕಾಂಗ್ರೆಸ್ಗೆ ಚಿನ್ನ ಮಾನಸಿಕತೆಯ ಕಾಂಗ್ರೆಸ್ಗೆ ಚಿನ್ನ ಮಾನಸಿಕತೆಯ ಕಾಂಗ್ರೆಸ್ಗೆ ಬಂಧಿಸಿ 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 ಅಂಬೇಡ್ಕರ್ ಅವರಿಗೆ ಮಹಾತ್ಮ ಗಾಂಧೀಜಿ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿ ಮಹಾತ್ಮ ಗಾಂಧೀಜಿಗೆ ಅಂಬೇಡ್ಕರ್ಗೆ ಭಾರತದ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ बोलो भारत माता की बोलो भारत माता की ಏನ್ ಸ್ವಾಮಿ ಕೇಸ್ ಲಿಸ್ಟ್ ಮಾಡಿದ್ದೀರಾ? ಸೋಮವಾರ ಕೇಸ್ ಲಿಸ್ಟ್ ಮಾಡ್ತೀರಾ? ಇಲ್ಲ ಏನ್ ಕನ್ನಡ ನಾಡಿನ ವಿಧಾನಸೌಧನ ಪಾಕಿಸ್ತಾನ ವಿಧಾನಸೌಧನ ಏನ್ ತಿಳ್ಕೊಂಡಿದ್ದಾರೆ ಇವ್ರು? ಯಾರಿದ್ದಾರೆ? ಅರೆಸ್ಟ್ ಮಾಡದೆ ಇನ್ನೇನ್ ಮಾಡ್ತಾರೆ? ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ದೇಶದ್ರೋಹಿ ಕಾಂಗ್ರೆಸ್ ಪಾರ್ಟಿಗೆ ಹಂಗೆ ಇದೀರಲ್ರಿ? ಅವ್ರು ಹೋಗಿದ್ದಾರೆ ಈಗ ಆಲ್ರೆಡಿ ಏನು ಏನು ಅರ್ಥ ಇದೆ? ನಾಸೀರ್ ಹುಸೇನ್ ಗೆದ್ದಿದ್ದು ಪಾಕಿಸ್ತಾನ ಪಾರ್ಲಿಮೆಂಟಿಗೋ ಹಿಂದೂಸ್ತಾನ್ ಪಾರ್ಲಿಮೆಂಟ್ ಗೆದ್ದಿದ್ದು? ಯಾವ ದೇಶದ ಸಂವಿಧಾನವನ್ನು ಓದಿ ಘೋಷಣೆಯನ್ನ ಕೂಗಿದ್ರು ಈ ತರ ಅವರು ಮೊನ್ನೆ ಸಂವಿಧಾನ ಮೆರವಣಿಗೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ಕಗ್ಗೊಲೆ ಆಗ್ತಾ ಇದೆ. ಯಾವ ಸಂವಿಧಾನ ಮೆಚ್ಕೊಂಡಿದ್ದಾರೆ ಇವರು? ಈ ದೇಶದ್ರೋಹಿಗಳು. ಯಾಕಂದ್ರೆ ನಾನು ಹೇಳೋದು ಇಡೀ ಗುಂಪನ್ನ ಅರೆಸ್ಟ್ ಮಾಡಬೇಕು. ಅಲ್ಲಿ ಯಾರೋ 2-3 ಜನ ಕೂಗಿದ್ದಾರೆ ಅಂದ್ರೆ ಅವ್ರು ಹಿಡ್ಕೋಬೇಕಾಗಿತ್ತಲ್ಲ, ವಹಿಸ್ಬೇಕಾಗಿತ್ತಲ್ಲ. ಅವ್ರು ಅಷ್ಟು ಜನರ ಮೇಲೆ FIR ಹಾಕ್ಬೇಕು. ಇವ್ರಿಗೆ ನೋವಾಗ್ಲಿಲ್ಲಲ್ಲ, ಅಷ್ಟು ಜನ ದೊಡ್ಡ ಗ್ಯಾಂಗ್ ಅಲ್ಲಿ ಇದ್ದು ಅವರು ಹಿಡಿದು ಕೊಡ್ಬೇಕಾಗಿತ್ತಲ್ಲ. ಟಿವಿ ಅವನಿಗೆ ಬಾಯಿಗೆ ಬಂದಂಗ್ ಮಾತಾಡಿದ್ದಾರೆ ನಾಸೀರ್ ಹುಸೇನ್. ಅರ್ಥ ಏನು? ಬಹಳ ನೋವಾಗ್ತದೆ ಇದನ್ನ ಕೇಳಲಿಕ್ಕೆ ಆಗೋದಿಲ್ಲ ರೀ. ಬಹಳ ಬೇಜಾರಾಗುತ್ತೆ. ಇಂಥದ್ದೇ ಅದ್ರ ಒಳಗಡೆ ವಿಧಾನಸಭೆದ ಒಳಗಡೆ ಅವ್ರು ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಇವ್ರು ಯಾರು? ಇವರು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ದಿವಸದಿಂದನೂ ಇದು ಶುರುವಾಗಿದೆ. ಇದು ಕಾಂಗ್ರೆಸ್ಸಿನ ತುಷ್ಟೀಕರಣದಿಂದ ದೇಶದ್ರೋಹಿಗಳಿಗೆ ದೊಡ್ಡ ಪ್ರೇರಣೆ ಆಗಿದೆ. ಮಾಡಬಾರದು ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಉದ್ದಾಗಲಿಕ್ಕೆ. ನಾವು ಇಂಥದ್ದು ಮಾಡಿದಾಗ ನನಗೆ ರಕ್ಷಣೆ ಇದೆ ಅಂತ ಹೇಳಿ ದೇಶದ್ರೋಹಿಗೆ ಅನ್ಸುತ್ತೆ. ಹಿಂದೂಗಳನ್ನ ಮುಸ್ಲಿಮರನ್ನ ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ. ತುಷ್ಟೀಕರಣ ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ, ಇನ್ನೊಂದಕ್ಕೆ ಹಣ ಕೊಡ್ತೀವಿ. ಏನ್ ನಡ್ಸಕ್ ಹೊರಟಿದ್ದಾರೆ ಇವರು? ಯಾರ ಅಪ್ಪನ ದುಡ್ಡು ಅದು? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನು ಹೆಚ್ಚುಕಟ್ಟಿ ದೇಶನ ಇಬ್ಬಾಗ ಮಾಡಿದ್ರು ಒಂದ್ಸರಿ ಸ್ವಾತಂತ್ರ್ಯ ಬಂದಾಗ. ಈಗ ಪುನಃ ಊರನ್ನ ಇಬ್ಬಾಗ ಮಾಡ್ತಾ ಇದ್ದಾರೆ. ಊರಲ್ಲಿ ಪಾಕಿಸ್ತಾನ ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್. ಅಂಬೇಡ್ಕರ್ ಸಂವಿಧಾನ ಇದಕ್ಕೆಲ್ಲ ಏನ್ ಗೌರವ ಇದೆ? ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಸುವಂತ ಹೇಸಿಗೆ ಕೆಲಸ ಇದು, ನಾಚಿಕೆ ಕೆಲಸ ಇದು. ಕಾಂಗ್ರೆಸ್ ಕ್ಷಮೆ ಕೇಳಬೇಕು, ಇಡೀ ರಾಷ್ಟ್ರದ ಕ್ಷಮೆ ಕೇಳಬೇಕು. ಈ ರೀತಿ ಆಗ್ಬೇಕು. ಮತ್ತೆ
ಪೊಲೀಸ್ನವ್ರು ಯಾರೋ ಕಂಪ್ಲೇಂಟ್ ತಗೊಂಡಲ್ಲ, ಸೋಮೋಟ ಕೇಸ್ ಯಾವ್ದು, ಅದಕ್ಕೆಲ್ಲ ಸೋಮೋಟ ಕೇಸ್ ಇಷ್ಟು ಮಾಡ್ತೀವಿ. ನಿಮ್ಗೇನು ಅನ್ಸಲ್ವಾ ಪೊಲೀಸಿಗೆ? ಈ ದೇಶದ ಅನ್ನ ತಿಂದು, ಈ ದೇಶದ ಎಲ್ಲ ಸೌಲಭ್ಯ ತಿಂದು ಪಾಕಿಸ್ತಾನ ಬಂದಂತ ಹೇಳಿ ವಿಧಾನಸೌಧ ಒಳಗಡೆ ಘೋಷಣೆ ಕೂಗ್ತಾರೆ ಅಂದ್ರೆ ಇವ್ರಿಗೆ ತಾಕತ್ ಯಾರು ಕೊಟ್ಟಿದ್ದು? ಶಕ್ತಿ ಎಲ್ಲಿಂದ ಬಂತು? ಕರ್ನಾಟಕ ಶಕ್ತಿ ಕೇಂದ್ರ ಅದು. ಖಂಡಿತವಾಗೂ ಇದನ್ನ ಖಂಡಿಸ್ತೇವೆ ನಾವು. ನಾಳೆ ಕೂಡ ಅಷ್ಟೇ ಅಸೆಂಬ್ಲಿಯಲ್ಲಿ ಕೂಡ ಇನ್ನು ಅಸೆಂಬ್ಲಿಯಲ್ಲ ಕ್ಷಮೆ ಕೇಳಬೇಕು ಇಡೀ ರಾಜ್ಯ ಜನರನ್ನ. ಸಂತೋಷ ಆಗುತ್ತೆ ಅವರಿಗೆ. ಅಷ್ಟು ದೊಡ್ಡ ಗುಂಪು ಇದೆ, ಯಾರೊಬ್ಬರು ಅದನ್ನು ಖಂಡಿಸೋದಿಲ್ಲ. ನಾಸಿರ್ ಹುಸೇನ್ ಮೀಡಿಯಾದ ಎದುರುಗಡೆ ಬಂದು ಖಂಡಿಸಲಿಲ್ಲ. ಒಬ್ಬ ರಾಜ್ಯಸಭೆ ಹಿಂದಿನ 5 ವರ್ಷದ ಅವಧಿನಲ್ಲಿ ಇದ್ದಂತ ಮನುಷ್ಯ. ಇವರಿಗೆ ರಾಷ್ಟ್ರದ ಪ್ರಜ್ಞೆ ಇದೆ. ಅವರಿಗೆ ಯಾರೋ ಮಾಡಿದ್ದಾರೆ, ಏನೋ ಮಾಡಿದ್ದಾರೆ, ತಪ್ಪಿಸ್ಲಿಕ್ಕೆ ಆಗ್ತದೆ ಇವರು. ಇದನ್ನು ನಡೀಲಿಕ್ಕೆ ಖಂಡಿತವಾಗಿ ಬಿಡೋದಿಲ್ಲ. ದೇಶಭಕ್ತ ಜನ ಇದ್ದಾರೆ. ಪಕ್ಷ ಪಂಗಡವನ್ನು ಮೀರಿ ಇಡೀ ಕರ್ನಾಟಕದ ಜನ ಸೀತುವ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಬಂಧಿಸಬೇಕು ಅವ್ರನ್ನ. ಪೊಲೀಸರನ್ನು ಪ್ರೋಸೆಸ್ ಏನ್ ಮಾಡಬೇಕು ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.